ನಮಸ್ಕಾರ ಸ್ನೇಹಿತರೆ. ಒಂದು 2 ದಿನದಿಂದ ಈ ಕಾಂಗ್ರೆಸ್ ಸರ್ಕಾರದವರು ಸುಮಾರು ತಮ್ಮ 3,000 ಕಾರ್ಯಕರ್ತರುಗಳಿಗೆ ಸ್ಥಾನಮಾನವನ್ನು ಕೊಟ್ಟು ವರ್ಷಕ್ಕೆ 16 ಕೋಟಿ ರೂಪಾಯಿ ದುಡ್ಡನ್ನು ಅದಕ್ಕೆ ಮೀಸಲಿಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ನಡೀತು. ಬೇರೆ ಬೇರೆ ಪಕ್ಷದ ತುಂಬ ದೊಡ್ಡ ದೊಡ್ಡ ನಾಯಕರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರದ 16 ಕೋಟಿ ದುಡ್ಡು ವೇಸ್ಟ್ ಆಗುತ್ತೆ, ಇಂಥದಕ್ಕೆಲ್ಲ ಉಪಯೋಗಿಸ್ಬೇಡಿ, ಇಂಥ ಅನೇಕ ರೀತಿಯ ನಾನಾ ರೀತಿಯಾದಂಥ ವಿರುದ್ಧವಾಗಿ ಹೇಳಿಕೆಗಳು ಬಂತು. ಎಲ್ಲ ಪಕ್ಷದ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಬಿಟ್ಟು ಬೇರೆ ಎಲ್ಲ ಪಕ್ಷದ ನಾಯಕರು ಕೂಡ ಅದನ್ನು ವಿರೋಧಿಸಿದ ರೀತಿಯಲ್ಲಿ ಮಾತಾಡಿದರು. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ತಮ್ಮ ಕಾರ್ಯಕರ್ತರಿಗೆ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟು ಒಂದು 3,000 ಜನ ಕಾರ್ಯಕರ್ತರಿಗೆ ವರ್ಷಕ್ಕೆ 16 ಕೋಟಿ ಅವರು ಕೆಲಸ ಮಾಡುವಂಥ ಕೆಲಸಕ್ಕೆ ಮೀಸಲಿಡುವಂಥ ದುಡ್ಡು, ಜನರ ದುಡ್ಡು, ಇದು ಸರಿಯೋ ತಪ್ಪೋ ಅನ್ನೋದಕ್ಕಿಂತ ಮುಂಚೆ ಮೊದಲಿಗೆ ಕಾರ್ಯಕರ್ತ ಅಂದರೆ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲ ಪಕ್ಷದ ಕಾರ್ಯಕರ್ತರು ಅವರು ಕಾರ್ಯಕರ್ತರ ಕೆಲಸ ಏನಿರುತ್ತೆ, ನಾಯಕರು ಹೇಳುವಂಥ ವಿಷಯವನ್ನು ಜನರಿಗೆ ತಲುಪಿಸೋದೆಂದು ಹಿಡಿದು ಎಲೆಕ್ಷನ್ ಟೈಮಲ್ಲಿ ಈ ಕುಕ್ಕರ್ ಹಂಚಿಕೆ ಆಗಿರ್ಬೋದು, ದುಡ್ಡು ಹಂಚಿಕೆ ಆಗಿರ್ಬೋದು, ಯಾರ ಮನೆಗೆ ಯಾವ ಮನೆಗೆ ಆ ಕುಕ್ಕರ್ ಆಗಿರ್ಬೋದು, ದುಡ್ಡಾಗಿರ್ಬೋದು ತಲುಪಿಸಿದ್ರೆ ನಮ್ಮ ನಾಯಕರುಗಳಿಗೆ ಓಟು ಬರುತ್ತೆ ಅಂತ ನಿರ್ಧಾರ ಮಾಡಿ ಸರಿಯಾದ ಮನೆಗೆ ಅದನ್ನು ತಲುಪಿಸಿ, ಅದರ ನಂತರ ಇವರು ಹೇಳಿದಂಥ ವಿಚಾರಗಳನ್ನು ಜನರಿಗೆ ತಲುಪಿಸಿ ಎಲೆಕ್ಷನ್ ಟೈಮಲ್ಲಿ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಹಗಲು ಇರುಳು ಆ ಎಲೆಕ್ಷನ್ ದಿನದವರೆಗೂ ಮನೆಯಿಂದ ಆ ಮತದಾರನನ್ನು ಬೂತ್ ಕರ್ಕೊಂಡ್ಬಂದು ಅಲ್ಲಿ ಓಟ್ ಹಾಕ್ಸಿ ಮತ್ತೆ ಮನೆಗೆ ಕರ್ಕೊಂಡೋಗಿ ಅವರನ್ನು ಬಿಟ್ಟು ಸಾಯಂಕಾಲ ಎಲೆಕ್ಷನ್ ಆದ ನಂತರ ಪ್ರತಿ ಬೂತಲ್ಲೂ ಕೂಡ ಎಷ್ಟು ಪರ್ಸೆಂಟೇಜ್ ಓಟ್ ಆಗಿದೆ, ಒಂದು ಲೆಕ್ಕಾಚಾರದ ಮೇಲೆ ನಮ್ಮ ನಾಯಕನಿಗೆ ಎಷ್ಟು ಓಟ್ ಬಂದಿರುತ್ತೆ, ಇಂಥ ಎಲ್ಲ ವಿಚಾರಗಳನ್ನು ಕೂಡ ಕಾರ್ಯಕರ್ತರು ತಮ್ಮ ಮೇಲ್ದರ್ಜೆಯಲ್ಲಿರುವಂತಹ ನಾಯಕರು ತಲುಪಿಸುವವರೆಗೂ ಕೂಡ ಒಬ್ಬ ಕಾರ್ಯಕರ್ತನ ಕೆಲಸವಾಗಿರುತ್ತೆ. ಪ್ರತಿಯೊಂದು ಪಕ್ಷದ ಕಾರ್ಯಕರ್ತರು ಇದನ್ನು ಮಾಡ್ತಾರೆ. ಸರಿಯೋ ತಪ್ಪೋ ಅವರ ನಾಯಕರು ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿ ಅದನ್ನೇ ಪ್ರಚಾರ ಮಾಡ್ತಾರೆ. ನಿರಂತರವಾಗಿ ಒಂದು ನಾಯಕನನ್ನು ಗೆಲ್ಲಿಸ್ಕೊಂಡು ಬರೋ ಸಂಪೂರ್ಣವಾದಂಥ ಜವಾಬ್ದಾರಿ ಕಾರ್ಯಕರ್ತರ ಮೇಲಿರುತ್ತೆ. ಇಷ್ಟೊಂದು ತ್ಯಾಗ ಮಾಡುವಂಥ ಕಾರ್ಯಕರ್ತರಿಗೆ ಏನು ಕೊಡ್ತೀವಿ ಅಂತ ಯೋಚನೆ ಮಾಡಿದಾಗ ಆ ಕಾರ್ಯಕರ್ತರಿಗೆ ಅವರವರೇ ಪ್ರಶ್ನೆ ಹಾಕ್ಕೊಳ್ಬೇಕು, ನಮಗೇನು ಸಿಗುತ್ತೆ ಅಂತ. ನಾನು ಅನೇಕ ಜನರ ಹತ್ರ ಮಾತಾಡಿದಾಗ ಏನು ಸಿಗಲ್ಲ ಸರ್, ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಾಗುತ್ತೆ, ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಮುಂದೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರಿಂದ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಅವರಲ್ಲಿರುವಂಥ ಭಾವನೆಯನ್ನು ನನ್ನ ಹತ್ರ ಹಂಚ್ಕೊಂಡ್ರು. ಸೊ ಈ ರೀತಿ ಇರಬೇಕಾದ್ರೆ ಒಬ್ಬ ನಾಯಕನನ್ನು ಗೆಲ್ಸ್ಕೊಂಡು ಬಂದು ಇಡೀ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸೋರು ಅಂದರೆ ಅದು ಕಾರ್ಯಕರ್ತರೆ. ನಾಯಕರ ಹತ್ರ ದುಡ್ಡಿರುತ್ತೆ, ಆ ದುಡ್ಡನ್ನು ಖರ್ಚು ಮಾಡ್ತಾರೆ, ಆ ಖರ್ಚನ್ನು ಯಾವ ರೀತಿ ಮಾಡಬೇಕು ಅದೆಲ್ಲದೂ ಕೂಡ ಬೆನ್ನೆಲುಬಾಗಿ ನಿಲ್ಲುವಂಥವ್ರು ಈ ಪಕ್ಷದ ಕಾರ್ಯಕರ್ತರುಗಳು, ಎಲ್ಲ ಪಕ್ಷದ ಕಾರ್ಯಕರ್ತರುಗಳು. ಇಷ್ಟು ಕಷ್ಟಪಡುವಂಥ ಕಾರ್ಯಕರ್ತರಿಗೆ ಏನಾದರೂ ಕೊಡುಗೆಯಾಗಿ ಕೊಡಲೇಬೇಕಲ್ವಾ? ಅದೇ ಜೀವನ ಅಂತ ನಂಬ್ಕೊಂಡಿರ್ತಾರೆ ಎಷ್ಟೋ ಜನ, ಬೇರೆ ಎಲ್ಲ ಬಿಟ್ಬಿಟ್ಟು ಅದರಿಂದನೇ ಬಿದ್ದಿರೋ ಎಷ್ಟೋ ಜನರನ್ನು ನಾನು ಇವತ್ತು ಕೂಡ ನೋಡ್ತಿದ್ದೀನಿ. ಆ ರೀತಿ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ 3,000 ಕಾರ್ಯಕರ್ತರಿಗೆ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟು ಅವ್ರಿಗೊಂದು ಗೌರವವನ್ನು ಸಲ್ಲಿಸೋದು ಅದು ತಪ್ಪೇ ಅಲ್ಲ. ನನ್ನ ಉದ್ದೇಶ, ನನ್ನ ಮನವಿ ಅಂದರೆ 3,000 ಅಲ್ಲ, 10,000 ಕಾರ್ಯಕರ್ತರಿಗೆ ಕೊಡಿ. 10,000 ಕಾರ್ಯಕರ್ತರಿಗೆ ಇಂಥ ಸ್ಥಾನಮಾನ ಕೊಡಿ, ಅವ್ರಿಗೊಂದು ಜವಾಬ್ದಾರಿ ಕೊಡಿ, ಅವರಿಗೆ ಕೆಲಸಗಳನ್ನು ಕೊಡಿ. ಇದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, ಮುಂದೆ ಯಾವುದೇ ಪಕ್ಷ ಬರಲಿ, BJP ಬರಲಿ, JDS ಬರಲಿ, ಯಾವುದೇ ಒಂದು ಪಕ್ಷ ಬರಲಿ, ಆ ಪಕ್ಷಗಳು ಬಂದಾಗ 10,000 ಕಾರ್ಯಕರ್ತರಿಗೆ ಏನು ನೀವು ಸ್ಥಾನಮಾನ ಕೊಟ್ಟು ಜವಾಬ್ದಾರಿ ಕೊಡ್ತೀರೋ ಅದು ಉತ್ತಮವಾದಂಥ ವಿಚಾರ. ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಏನು ಮುಂದೆ ಬಂದಿದೆ ಅದನ್ನು ಸಂಪೂರ್ಣವಾಗಿ ಕರುನಾಡ ಸೇವಕರ ಪಕ್ಷದಿಂದ ನಾವು ಅದನ್ನು ಸ್ವಾಗತಿಸ್ತೇವೆ. ಯಾಕಂದರೆ ಕಾರ್ಯಕರ್ತರ ಒಂದು ತ್ಯಾಗ ಅಂತಿಂತ ತ್ಯಾಗ ಅಲ್ಲ, ಅದು ಕಾರ್ಯಕರ್ತರಿಗೆ ಮಾತ್ರ ಗೊತ್ತು. ನಾನು ಒಬ್ಬ ಕಾರ್ಯಕರ್ತನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ, ನಾನು ನೋವೇನು ನಲಿವೇನು ಅಂತ ನನಗೆ ಖಂಡಿತ ಚೆನ್ನಾಗಿ ಗೊತ್ತಿದೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರಕ್ಕೆ ಸಂಪೂರ್ಣವಾದ ಬೆಂಬಲ ಕರುನಾಡ ಸೇವಕರ ಪಕ್ಷದಿಂದ ಕೊಡ್ತೇವೆ. ಮತ್ತು ಕರುನಾಡ ಸೇವಕರ ಪಕ್ಷದ ಉದ್ದೇಶ ಕೂಡ ಅಷ್ಟೇ, ಎಲ್ಲ ಪಕ್ಷದ ಕಾರ್ಯಕರ್ತರನ್ನು ಕೂಡ ನಾವು ಗೌರವಿಸ್ತೇವೆ. ಅದು ಪ್ರತಿಯೊಬ್ಬರಿಗೂ ಆ ಮನೋಭಾವನೆ ಬರಲೇಬೇಕು. ಮುಂದೆ BJP ಸರ್ಕಾರ ಬರ್ಬೋದು, ಇಲ್ಲ JDS ಸರ್ಕಾರ ಬರ್ಬೋದು, ಸಮ್ಮಿಶ್ರ ಸರ್ಕಾರ ಬರ್ಬೋದು, ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ಇದನ್ನು ಅಚ್ಚುಕಟ್ಟಾಗಿ ಒಂದು ಸದನದಲ್ಲಿ ಚರ್ಚೆ ಮಾಡಿ ಒಂದು ಕಾನೂನಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ಆಯಾಯ ಪಕ್ಷ ಯಾವ ಪಕ್ಷ ಆ ಸರ್ಕಾರವನ್ನು ರಚನೆ ಮಾಡುತ್ತೋ ಆ ಪಕ್ಷದ ಕಾರ್ಯಕರ್ತಗಳಿಗೆ, ಒಂದು 10,000 ಕಾರ್ಯಕರ್ತಗಳಿಗೆ ನಿರಂತರವಾಗಿ ಕೆಲಸ ಕೊಡುವಂಥ ವಿಚಾರಗಳು ಬರಲಿ. ಮುಂದಿನ ದಿನಗಳಲ್ಲಿ ಆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಅವ್ರಿಗೊಂದು ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಅವರ ಜೀವನಕ್ಕೆ ಉತ್ತಮವಾಗುವಂಥ ಅನೇಕ ರೀತಿಯಲ್ಲಿ ಅವರ ಅವಕಾಶಗಳು ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ಸ್ನೇಹಿತರೆ, ನಮಸ್ಕಾರ.